ಮುಂಬರುವ ಟ್ರೆಕ್ಕರ್ಸ್ಗೆ ನೀವು ಏನಂತ ಸಜೆಷನ್ ಕೊಡ್ತೀರಾ? ಟ್ರಕ್ಕರ್ಸ್ಗೆ ಇವಾಗ ಏನಂದ್ರೆ, ಒಂದು ಇಲ್ಲಿ ಚಾಕ್ಲೇಟ್ಸ್ ಅನ್ನ ತರೋ ಹಾಗಿಲ್ಲ. ನಿಮ್ಮ ವಾಟರ್ ಬಾಟ್ಲ್ಗಳು ನೀವು ಏನು ಫೈಬರ್ ವಾಟರ್ ಬಾಟ್ಲ್ಗಳನ್ನ ತರಬೇಕು. ಫುಡ್ ಕೂಡ ಅಷ್ಟೇ, ನೀವು ಮಧ್ಯಾಹ್ನ ಊಟ ತರ್ತೀರಾ ಅಂದ್ರೆ ಟಿಫನ್ ಬಾಕ್ಸ್ಗಳಲ್ಲಿ ಹಾಕೊಂಡು ತರಬೇಕು. ಈಗ ಫುಡ್ ಅಂದಾಗ ನೆನಪಾಯ್ತು, ಏನು ಸಜೆಷನ್ ಕೊಡ್ತೀರಾ ಯಾವ ಥರ ಫುಡ್ ತೊಗೊಂಡೋದ್ರೆ ಇದಾಗುತ್ತೆ ಅಂತ? ನೀವು ಆರೆಂಜು, ಬನಾನಾ, ಆಮೇಲೆ ಫ್ರೂಟ್ಸ್ ರಿಲೇಟೆಡ್ ಫ್ರೂಟ್ಸ್ ಏನಿರುತ್ತೆ ಅದು ತಗೊಂಡು ಬರ್ಬೋದು. ಡ್ರೈ ಫ್ರೂಟ್ಸ್ ಆಗ್ಬೋದಲ್ಲ ಅದು? ಫ್ರೂಟ್ಸ್ ತಗೋಬರ್ಬೋದು. ಆಮೇಲೆ ಚಾಕ್ಲೇಟ್ ಅಂದಾಗ ಚಾಕ್ಲೇಟ್ ನ ಅವ್ರು ಅಲೋ ಮಾಡ್ತಾರೆ, ಬಟ್ ಏನಂದ್ರೆ ನೀವು ರ್ಯಾಪರ್ ತೆಗಿಬೇಕು. ಪ್ಲಾಸ್ಟಿಕ್ ಏನು ಇರಲೇಬಾರ್ದು. ಹಾ, ಆ ತರದ್ದು ಯಾವ್ದಾದ್ರು ಚಾಕ್ಲೇಟ್ಸ್ ಇದ್ರೆ ನೀವು ರ್ಯಾಪರ್ ತೆಗೆದು ಇಲ್ಲ ಟಿಫನ್ ಬಾಕ್ಸ್ಗೆ ಹಾಕಿ ಆ ಥರ ಏನಾದ್ರು ತರಬಹುದು. ಸೊ ಈಗ ರೈಸ್ ಅನ್ನೋದಕ್ಕಿಂತ ಈ ಡ್ರೈ ಐಟಮ್ ತಗೊಂಬಂದ್ರೆ ತುಂಬಾ ಯೂಸ್ಫುಲ್, ಎನರ್ಜಿ ಬರ್ತದೆ ಅಂತ. ಹಾ, ಫ್ರೂಟ್ಸು ಮತ್ತೆ ಡ್ರೈ ಫ್ರೂಟ್ಸು ಹೌದು. ಆಮೇಲೆ ಆರೆಂಜ್ ಆ ಥರದ್ದು ಸ್ವಲ್ಪ ಈಗ ಲೈಮ್ ಜ್ಯೂಸ್ ಆ ಥರದ್ದೆಲ್ಲ ಇದ್ರೆ ಸ್ವಲ್ಪ ಚೆನ್ನಾಗಿ ಎನರ್ಜಿ ಇರುತ್ತೆ, ಎನರ್ಜಿ ಸೇವ್ ಮಾಡಿದ್ರು. ಆಮೇಲೆ ವೆದರ್ ಯಾವ ಥರ ಚಾಲೆಂಜ್ ಕೊಡ್ತು ಈಗ? ವೆದರ್ ನಿಮಗೆ ಬೆಳಗ್ಗೆ ಸ್ವಲ್ಪ ಕೂಲ್ ಆಗಿದ್ರು ಬೆಳಗ್ಗೆ ಆದಷ್ಟು ಬೇಗ ಒಂದು 5:30 6 o'clock ಹತ್ಲಿಕ್ಕೆ ಶುರು ಮಾಡಿದರೆ ಬೆಟರ್. ಯಾಕಂದರೆ ಇಲ್ಲಿಂದ ಹೋಗಬೇಕಾದ್ರೆ ನಿಮಗೆ ಡಿಸ್ಟೆನ್ಸ್ ಏನಿಲ್ಲ ಅಂದ್ರೂ 12 ಕಿಲೋಮೀಟರ್ಸ್ ಹತ್ರ ಡಿಸ್ಟೆನ್ಸ್ ಇದೆ. ನಿಮಗೆ ನೀವು ಕರೆಕ್ಟಾಗಿ ಮಾರ್ನಿಂಗ್ ಲೈಟ್ ಫುಡ್ ಏನೋ ಮಾಡಿಕೊಂಡು ಪಾರ್ಸಲ್ ಇಟ್ಕೊಂಡು ಬಂದರೆ ಇಲ್ಲಿ ಮೇಲ್ಗಡೆ ಬಂದು ಎಲ್ಲಾದರೂ ಮಾಡ್ಕೋಬೋದು ನೀವು. ಇನ್ನೊಂದು ಬಿಸಿಲು ಬಂದರೆ ಎಕ್ಸ್ಟ್ರೀಮ್ ಹಾಟ್ ಇರುತ್ತೆ, ನೀವು ಅದರಲ್ಲಿ ನಡ್ಕೊಂಡು ಹೋಗೋದಲ್ಲ ಅಷ್ಟು ಈಸಿ ಇಲ್ಲ. ಆಮೇಲೆ ರಿಟರ್ನ್ ಬರಬೇಕಾದ್ರೆ ಕಂಪ್ಲೀಟ್ ಸ್ಲೋಪ್ ಇರೋದ್ರಿಂದ ತುಂಬ ಕೇರ್ಫುಲ್ ಆಗಿ ಇಳಿಬೇಕು. ನಿಮಗೆ ಹೋಗಬೇಕಾದ್ರೆ ಒಂದು 4 to 5 hours ಬೇಕು. ಹೇಳೋದಕ್ಕೆ 12 ಕಿಲೋಮೀಟರ್ಸ್, ಆದರೆ ರೀಚ್ ಆಗಬೇಕಾದ್ರೆ ಮಿನಿಮಮ್ ಅಂದರೆ ಒಂದು 5 hours ಬೇಕು. ನೀವು ರೆಸ್ಟ್ ಮಾಡ್ಕೊಂಡೆಲ್ಲ ಹೋಗ್ತೀರಾ ಅಂದರೆ. ಹಾಂ, ಆಮೇಲೆ ರಿಟರ್ನ್ ಬರ್ಲಿಕ್ಕೆ ಸ್ಪೀಡ್ ಬರ್ಬೋದು, ಬಟ್ ನಿಮ್ಮ ಕಂಫರ್ಟ್, ನಿಮ್ಮ ಸೇಫ್ಟಿ ಮೇಲೆ ನಿಮ್ಮ ಎನರ್ಜಿ ಹೇಗಿರುತ್ತೆ ಅದನ್ನು ನೋಡ್ಕೊಂಡು ಬರಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು.